ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ಆಲ್ರೆಡಿ 3 ಗಂಟೆ ಆಗಿದೆ. ಏನಪ್ಪ ಈಗ ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಬೇಡಿ, ಫ್ರೀ ಇರಲಿಲ್ಲ ಬೆಳಿಗ್ಗೆಯಿಂದ, ಅದಕ್ಕೋಸ್ಕರ ಈಗ ಎಲ್ಲ ಕೆಲಸ ಮುಗಿಸಿ ಈಗ ವೀಡಿಯೋನ ಮಾಡ್ತಾಯಿದ್ದೀನಿ. ಅಡುಗೆ ಆಗಿದೆ, ಇನ್ನೂ ಊಟ ಆಗಿಲ್ಲ ಯಾರ್ದು. 3 ಗಂಟೆ ಆಗಿದೆ ಆಲ್ರೆಡಿ. ನಮ್ಮನೆ ಯಾವಾಗಲೂ ಲೇಟೇ ಅಡುಗೆ ಮಾಡೋದು ಲೇಟೇ, ಮಧ್ಯಾಹ್ನ ಊಟ ಮಾಡೋದು ಲೇಟೇ. ಯಾಕೆಂದರೆ ನಾವು ಎದ್ದೇಳೋದು ಲೇಟು, ತಿಂಡಿ ತಿನ್ನೋದು ಲೇಟು, ಮಧ್ಯಾಹ್ನ ಊಟನೂ ಲೇಟು. ಅಡುಗೆ ಆಗಿದೆ. ನಮ್ಮ ಮಾವ ಯಾರೋ ಬಂದಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಮುದ್ದೆ ಮಾಡಿಕೊಡ್ಬೇಕು, ಅಂದರೆ ಅಲ್ಲೇ ಮುದ್ದೆ ಮಾಡಿ ಬಿಸಿ ಮುದ್ದೆನ ನಾವು ಮಾಡಿಕೊಡೋದು. ಅದಕ್ಕೋಸ್ಕರ ಯಾರೋ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ. ಅವರು ಊಟಕ್ಕಿಡು ಅಂದಾಗ ನಾನು ಮುದ್ದೆ ಮಾಡಿ ಕೊಡ್ತೀನಿ. ಹಾಗೆ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಹುಳಿ ಪುಡಿ ಮಾಡಿದ್ದೀನಿ ಅಂತ. ನಿಜವಾಗ್ಲೂ ಹುಳಿ ಪುಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಹುಳಿ ಪುಡಿ. ನಾನು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ಹುಳಿ ಪುಡಿ ಎಲ್ಲ. ದೊಡ್ಡವ್ರ ಥರ ನಾನು ಹುಳಿ ಪುಡಿ ಮಾಡಿದ್ದೀನಿ ಅಂತ ನನಗೂ ಖುಷಿ ಆಯಿತು. ಹಾಗೆ ನಾವು ಬೆಂಗ್ಳೂರಿಗೆ ಹೋಗಿದ್ವಿ. ಅವಾಗ ಒಂದು ಹಣ್ಣು ತೋರಿಸ್ತು ನಮ್ಮ ಮಾವ, "ಈ ಹಣ್ಣು ತಿಂದಿದ್ಯಾ?" ಅಂತ. ನಿಜವಾಗ್ಲೂ ಅದು ಹೆಸರೇನು ಅಂತಾನೆ ನನಗೆ ಗೊತ್ತಿರಲಿಲ್ಲ. ಪನ್ನೇರಳೆ ಅಂತೆ. ನಾನು ಒಂದು ದಿವಸಕ್ಕೂ ನಾನು ಅದನ್ನು ತಿಂದಿಲ್ಲ. ಇದೇನು ರೇಟು ಅಂದರೆ ಕೆಜಿ ₹500 ಅಂತೆ. ₹250 ಕೊಟ್ಟು ಅರ್ಧ ಕೆಜಿ ತಗೊಂಡ್ವಿ. ನಿಜವಾಗ್ಲೂ ಚೆನ್ನಾಗಿದೆ ಹಣ್ಣು. ನಾನು ಇದೇ ಫಸ್ಟು. ಅಂದಮೇಲೆ ಎಷ್ಟೋ ಥರ ಹಣ್ಣು ನೋಡಿದೆ ನಲ್ಲಿ. ಎಷ್ಟೋ ಹಣ್ಣುಗಳು ನಾನು ನಿಜವಾಗ್ಲೂ ತಿಂದಿಲ್ಲ. ಆ ಥರ ಹಣ್ಣುಗಳೆಲ್ಲ ಇದ್ದಾವೆ. ಆಲ್ಮೋಸ್ಟ್ ಬೆಂಗಳೂರಲ್ಲೆಲ್ಲ ಇರೋರು ತಿಂದಿರ್ತಾರೆ, ನಮ್ಗಳಿಗೆ ಗೊತ್ತಿರಲ್ಲ. ಆಮೇಲೆ ಇಲ್ಲೂ ಮಂಡ್ಯದಲ್ಲೂ ಸಿಗುತ್ತೇನೋ, ನಿಜವಾಗ್ಲೂ ನಾನು ಯಾವತ್ತೂ ತಿಂದಿಲ್ಲ. ಸುಮಾರು ಜನ ತಗೊಂಡು ತಿಂದಿರೋರು ತಿಂದಿರ್ತಾರೆ, ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಈ ಹಣ್ಣು ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ನೋಡಿ, ಈ ಥರ ಇದೆ ಬೀಜ. ಇದು ಎಷ್ಟು ಸ್ಮೆಲ್ ಅಂದರೆ ತುಂಬ ಗಮ್ ಅನ್ನುತ್ತೆ, ಅಷ್ಟು ಚೆನ್ನಾಗಿದೆ. ಹಾಗೆ ರಸಪುರಿ ಹಣ್ಣು, ಮಾವಿನ ಹಣ್ಣು ಚೆನ್ನಾಗಿದ್ವಿ, ಅದನ್ನು ತಗೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಮ್ಮ ಹಾಗೆ ಮತ್ತೆ ಬೆಂಗ್ಳೂರಿಗೆ ಹೋಗಿದ್ದ. ಅಲ್ಲಿ ನಮ್ಮ ಮಾವ ಒಂದು ಸ್ವೀಟ್ ಅಂಗಡಿ ಹೇಳಿದ್ರು, ಸ್ವೀಟ್ ತಗೋಬಾ ಅಂತ. ಅಲ್ಲಿ ತಗೊಬಂದಿದ್ದೆ ನೋಡಿ. ದಮ್ ರೂಟು ಮತ್ತೆ ಮೈಸೂರು ಪಾಕು, 2 ಥರ ಮೈಸೂರು ಪಾಕು, ವೆರೈಟಿ ಮೈಸೂರು ಪಾಕು. ಅದು ಹೆಸರು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆಮೇಲೆ ಹಲ್ವಾ, ಆಮೇಲೆ ಕೊಬ್ಬರಿ ಮಿಠಾಯಿ ಎಲ್ಲ ತಗೊಂಡ್ಬಂದಿದ್ದ ಮಕ್ಕಳಿಗೆ ಅಂತ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ಹಾಗೆ ಸುಮಾರು ಬ್ರಾಂಚ್‌ಗಳು ಓಪನ್ ಆಗಿದೆ. ಹಾಗೆ ಮಕ್ಕಳು ನನ್ಗೆ ಐಸ್ ಕ್ರೀಮ್ ಬೇಕು ಅಂತ ಅಳ್ತಾ ಇದ್ರು. ಅದಕ್ಕೋಸ್ಕರ ಮನೇಲೆ ಮಾವಿನ ಹಣ್ಣು ಇತ್ತು ಅಂತ ಹೇಳಿ ಮಾವಿನ ಹಣ್ಣು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ರಸಪುರಿ ಹಣ್ಣು ತಗೊಂಡ್ ಬಂದಿದ್ವಲ್ಲ, ಮತ್ತೆ ಅದ್ರ ಜೊತೆ ಮನೇಲಿ ಒಂದು ಮಾವಿನ ಹಣ್ಣು ಇತ್ತು. ಅದನ್ನೆಲ್ಲ ಹಾಕಿ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನ ಹೇಗ್ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ. 2 ಮಾವಿನ ಹಣ್ಣು ತಗೊಂಡಿದ್ದೀನಿ. 2 ಮಾವಿನ ಹಣ್ಣು ಜೊತೆಗೆ ನಾನು ಫ್ರೆಶ್ ಮಿಲ್ಕು ಮತ್ತೆ ಮಿಲ್ಕ್ ಪೌಡ್ರು, ಹಾಲು, ಸಕ್ಕರೆ ಇಷ್ಟನ್ನ ನಾನು ತಗೊಂಡಿದ್ದೀನಿ. ಇದಕ್ಕಿನ್ನೇನು ತಗೊಂತಾ ಇಲ್ಲ. ಮತ್ತೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್‌ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ನೀವು ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಈಗ ನೋಡಿ 2 ಮಾವಿನ ಹಣ್ಣನ್ನ ನಾನು ಮಿಕ್ಸಿ ಜಾರ್‌ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸಕ್ಕರೆ ಮತ್ತೆ ಮಿಲ್ಕ್ ಪೌಡ್ರು ಮತ್ತೆ ಫ್ರೆಶ್ ಮಿಲ್ಕು, ಹಾಲು ಇಷ್ಟನ್ನು ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ನೋಡಿ, ಈಗ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮಿಕ್ಸಿ ಜಾರ್‌ಗೆ ಜಾಸ್ತಿ ಆಯ್ತು ಅಂತ ಮತ್ತೆ ನಾನು ಫ್ರೆಶ್ ಮಿಲ್ಕು, ಹಾಲು, ಸಕ್ಕರೆ ಎಲ್ಲಾನು ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಅದ್ರೊಳಗಡೆ ಮಿಕ್ಸ್ ಮಾಡ್ಕೊಂತೀನಿ. ಯಾಕೆಂದ್ರೆ ಜಾರು ಸ್ವಲ್ಪ ಚಿಕ್ಕದಲ್ವಾ, ಜಾಸ್ತಿ ಆಯ್ತು. ಅದಕ್ಕೋಸ್ಕರ 2 ಸಲ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ಅದ್ರೊಳಗಡೆ ನಾನು ಅದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಆಗಿದೆ ಗ್ರೈಂಡ್ ಮಾಡಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಅಷ್ಟೇನೆ. ನಿಜವಾಗ್ಲೂ ಐಸ್ ಕ್ರೀಮ್ ಮಾಡೋದು ಇಷ್ಟು ಈಸಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗೆ ಇದು ಡಿಮಾರ್ಟ್‌ಗೆ ಹೋಗಿದ್ವಿ, ಓಪನ್ ಆಗಿದೆ ಅಂತ ಹೇಳಿ. ಅಲ್ಲಿ ಇದು ಐಸ್ ಕ್ರೀಮ್‌ದು ಒಂದು ಇದನ್ನ ತಗೊಂಡ್ ಬಂದಿದ್ದೆ. ಈ ಐಸ್ ಕ್ರೀಮ್ ಟ್ಯೂಬಲ್ಲಿ ಹೇಗ್ ಬರುತ್ತೋ ಗೊತ್ತಿಲ್ಲ ನಿಜವಾಗ್ಲೂನು. ಇದಕ್ಕೆ ಕಡ್ಡಿಗೆ ಅದು ನೀಟಾಗಿ ಕಚ್ಚುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಹಾಕ್ತಾ ಇದ್ದೀನಿ. ಆದ್ರೆ ಬೌಲ್‌ಗೊಳಗಡೆ ಬಾಕ್ಸಿಗೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ ಇದ್ರಲ್ಲಿ ಹೇಗ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಮಕ್ಳು ಇಷ್ಟಪಟ್ರು ಅಂದ್ಬಿಟ್ಟು ಇದನ್ನ ಹಾಕ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಒಂದು ಸ್ವೀಟ್ ಬಾಕ್ಸ್ ಇತ್ತು. ಸ್ವೀಟ್ ಬಾಕ್ಸ್‌ಗೆ ಹಾಕಿ ನಾನು ನೀಟಾಗಿ ಕ್ಲೋಸ್ ಮಾಡಿ ಇಡ್ತೀನಿ. ಏರ್ ಟೈಟ್ ಬಾಕ್ಸ್ ಹಾಕಿ ಒಳ್ಳೇದು. ಅಷ್ಟೇ. ಇವತ್ತು 8 ಅವರ್ ಬಿಡ್ತೀನಿ ಅದನ್ನ. ಹಾಗೆ ನೈಟ್ ತಿಂಡಿಗೆ ನಾನು ಪಡ್ಡು ಮಾಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ತೋರಿಸ್ತೀನಿ ಹೇಗ್ ಬಂದಿದೆ ಐಸ್ ಕ್ರೀಮು ಅಂತ ಹೇಳಿ. ಇಷ್ಟೇ ಇವತ್ತಿನ ವಿಡಿಯೋ. ನಾನು ಇದೇ ವಿಡಿಯೋನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಐಸ್ ಕ್ರೀಮ್ ಆಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ. ಮಕ್ಳು ಎದ್ಮೇಲೆ ಹಾಕ್ಕೊಡ್ಬೇಕು. ಎದ್ಮೇಲೆ ಟೇಸ್ಟ್ ಮಾಡೋದು ಮಾಡಿ ತೋರಿಸ್ತೀನಿ. ನನ್ನ ಮಗ ಎದ್ದ ತಕ್ಷಣ ಬಡ್ಕೊಂತಾನೆ, ಇನ್ನೂ ಎದ್ದಿಲ್ಲ. ಎದ್ದೇಳಲಿ ಅಂತ ಕಾಯ್ತಾ ಇದ್ದೀನಿ. ಈಗ ಆಲ್ರೆಡಿ 11:30 ಆಗಿದೆ.
ನೋಡಿ ನಮ್ಮ ಪ್ರತಿ ಐಸ್ ಕ್ರೀಮ್ ಬಂದು ಚೆಕ್ ಮಾಡ್ತಾ ಇದ್ದಾನೆ ಚೆನ್ನಾಗಾಗಿದ್ಯಾ ಅಂತ. ನನ್ನ ಮಗನ ಎದ್ದು ಕೂತಿದ್ದಾನೆ. ಎದ್ದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ದಾನೆ. ನೋಡ್ತೀನಿ ಹಾಕೊಡ್ತೀನಿ ಅದು ಹೇಗ್ ಬಂದಿದೆ ಅಂತ ಅವನೇ ಹೇಳ್ತಾನೆ. ಈಗ ನನ್ನ ಮಗಂಗ ಹಾಕೊಡ್ತೀನಿ ಹೇಗ್ ಬಂದಿದೆ ಅಂತ ಹೇಳ್ತಾನೆ. ಬನ್ನಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟೇ ನೋಡಿದ್ರಿ ಅಲ್ವಾ ಚೆನ್ನಾಗಿದೆಯಂತೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.